ಹೆಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ HDFC ಬ್ಯಾಂಕಿಂದ ನೀವು 5 ಲಕ್ಷ ರೂಪಾಯಿವರೆಗಿನ ಸಾಲನ ಯಾವ ರೀತಿಯಾಗಿ ತಗೋಬಹುದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ನಾನು ಇಲ್ಲಿ ಲೋನ ಅಪ್ಲೈ ಮಾಡಿ ಲೋನ ತಗೊಂಡ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಸೊ HDFC ಬ್ಯಾಂಕಲ್ಲಿ ನಿಮ್ಮದು ಅಕೌಂಟ್ ಇರಲಿ ಅಥವಾ ಇಲ್ಲದೆ ಇರಲಿ, ನೀವು ಇಲ್ಲಿಂದ ಲೋನ ತಗೋಬೋದು. ಪರ್ಸ್ನಲ್ ಲೋನ್ ಇಲ್ಲಿ ಇನ್ಸ್ಟಂಟ್ ಆಗಿ ಸಿಗ್ತಾ ಇದೆ. ಆ್ಯಂಡ್ ಇವಾಗ ಆಲ್ ಓವರ್ ಇಂಡಿಯಾ HDFC ಬ್ಯಾಂಕ್ ಇಲ್ಲಿ ಪರ್ಸ್ನಲ್ ಲೋನ ಪ್ರೊವೈಡ್ ಮಾಡ್ತಾ ಇದೆ. ಆ್ಯಂಡ್ ಇಲ್ಲಿ ನಾನು ಅಪ್ಲೈ ಮಾಡಿ ಜೆನ್ಯೂನ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಮೊದಲದಾಗಿ ನೀವು ಇಲ್ಲಿ ಐಡೆಂಟಿಟಿನ ಅಂದರೆ ಇಲ್ಲಿ ಎಲ್ಲ ಬೇಸಿಕ್ ಡೀಟೇಲ್ಸ್ನ ಕೊಡಬೇಕು. ನಂತರ ಲೋನ್ ಅಮೌಂಟ್ ಇಲ್ಲಿ ಬರುತ್ತೆ, ಅದನ್ನು ನೀವು ಚೂಸ್ ಮಾಡ್ಕೋಬೇಕು. ಟೆನ್ಯೂರ್ ಚೂಸ್ ಮಾಡ್ಕೊಂಡು ಕಸ್ಟಮೈಸ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಿ ಇನ್ಸ್ಟಂಟ್ ಆಗಿ ವಿತಿನ್ ಮಿನಿಟ್ಸಲ್ಲೇ ಲೋನ ತಗೋಬೋದು. ಸೊ HDFC ಬ್ಯಾಂಕಿಂದ ಯಾವ ರೀತಿಯಾಗಿ ನೀವು ಈಸಿ ಸ್ಟೆಪ್ಸಲ್ಲೇ ನಿಮ್ಮ ಮೊಬೈಲಿಂದನೇ ಲೋನ ತಗೋಬೋದು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಗೈಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾಕುಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಹಾಗೆ ಎಲ್ಲರೂ ಕೂಡ ಲೋನ್ ಅಂತ ಕಮೆಂಟ್ ಮಾಡಿ, LOAN ಲೋನ್ ಅಂತ ಕಮೆಂಟ್ ಮಾಡಿದರೆ ನಿಮಗೆ ಪಕ್ಕ ಲೋನ್ ಸಿಗುತ್ತೆ. ಓಕೆ, ಲೋನ್ ಅಂತ ಕಮೆಂಟ್ ಮಾಡಿದ್ರೆ ಬನ್ನಿ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಮೊದಲದಾಗಿ ಲಿಂಕನ್ನು ಅಂದರೆ ಅಪ್ಲೈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೀವು ವೆಬ್ಸೈಟ್ ಮೇಲೆ ರೀಡೈರೆಕ್ಟ್ ಆಗ್ತೀರಾ. ಸೊ ನೀವು ಇದನ್ನು ಕ್ರೋಮ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡಿದ ತಕ್ಷಣ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಇಲ್ಲಿ OTP ಬರುತ್ತೆ. OTPನ ಎಂಟರ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಪ್ಯಾನ್ ಕಾರ್ಡ್ನಲ್ಲಿ ಯಾವ ರೀತಿ ಆಗಿದೆನೋ ಅದೇ ಡೇಟ್ ಆಫ್ ಬರ್ತನ ಇಲ್ಲಿ ನೀವು ಎಂಟರನ್ನು ಮಾಡ್ಕೋಬೇಕು. ಓಕೆ, ಸೊ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿಬಿಟ್ಟು ಇಲ್ಲಿ ಈ ಒಂದು ಏನಿರುತ್ತೆ ಇದನ್ನು ನೀವು ಟಿಕ್ ಮಾಡ್ಕೋಬೇಕು, ಇದನ್ನು ಕನ್ಸಲ್ಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಗೋ ಟು ಬಾಟಮ್ ಮೇಲೆ ಕ್ಲಿಕ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇದು ಟಿಕ್ ಆಗುತ್ತೆ. ನಂತರ ಇದು ಕೂಡ ಸೇಮ್ ನೀವು ಇದನ್ನು ಓದ್ಕೊಬೋದು ಬೇಕಿದ್ದವರು. ಆ್ಯಂಡ್ ಇದು ಗೋ ಟು ಬಾಟಮ್ ಮೇಲೆ ಕ್ಲಿಕ್ ಮಾಡಿ ಅಗ್ರಿ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಇದನ್ನು ಅಗ್ರಿ ಮಾಡ್ಕೊಳ್ಳಿ. ನಂತರ ಎಲ್ಲ ಇನ್ಫಾರ್ಮೇಷನ್ ಆಗ್ಬಿಟ್ಟು ಇಲ್ಲಿ ವ್ಯೂ ಲೋನ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಡಿ. ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ಎಂಟರ್ ಮಾಡಿಬಿಟ್ಟು ಎಲ್ಲ ಡೀಟೇಲ್ಸನ್ನು. ಓಕೆ, ಸೊ ನಂತರ ಈ ರೀತಿಯಾಗಿ ಬರುತ್ತೆ OTP ಹಾಕಿದ ತಕ್ಷಣ. ಆ್ಯಂಡ್ ಇವಾಗ ಮೊದಲದಾಗಿ ಪರ್ಸನಲ್ ಡೀಟೇಲ್ಸನ್ನು ಕೊಡಬೇಕು, ಅಂದರೆ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಓಕೆ, ಸೊ ಇವಾಗ 10% ಕಂಪ್ಲೀಟ್ ಆಗಿದೆ ನೋಡ್ತಾ ಇರ್ಬೋದು. ಮೊದಲದಾಗಿ ಇಲ್ಲಿ ಫಸ್ಟ್ ನೇಮ್ ಎಂಟರ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿ ಆಗಿದೆನೋ ಅದೇ ಫಸ್ಟ್ ನೇಮು ಮತ್ತು ಮಿಡಲ್ ನೇಮು ಮತ್ತು ಲಾಸ್ಟ್ ನೇಮು. ಮಿಡಲ್ ನೇಮ್ ಇಲ್ಲ ಅಂತಂದರೆ ಆಪ್ಷನಲ್ ಇದು ಹಾಗೆ ಬಿಡ್ಬೋದು. ನಂತರ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಎಂಟರ್ ಮಾಡಿಕೊಂಡು ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಲಿದ್ರೆ ಮೇಲ್, ಫಿಮೇಲ್ ಇದ್ರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ಕೊಳ್ಳಿ ಗೈಸ್. ಡೇಟ್ ಆಫ್ ಬರ್ತನ ಎಂಟರ್ ಮಾಡ್ಕೊಂಡ ತಕ್ಷಣ ನಂತರ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಮೇಲ್ ಅಡ್ರೆಸ್ ಬರುತ್ತೆ, ಇಮೇಲ್ ಅಡ್ರೆಸ್ ಎಂಟರ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಕೇಳುತ್ತೆ. ಎಂಪ್ಲಾಯ್ಮೆಂಟ್ ಡೀಟೇಲ್ಸನ್ನು ನೀವು ಪ್ರೊವೈಡ್ ಮಾಡಬೇಕು. ಅಂದರೆ ಯಾವೊಂದು ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಆ ಒಂದು ಕಂಪನಿ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಅಥವಾ ಎಂಪ್ಲಾಯರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಗೈಸ್. ಓಕೆ, ಆ್ಯಂಡ್ ನಂತರ ಇಲ್ಲಿ ನಿಮ್ಮದು ಎಷ್ಟು ಸ್ಯಾಲ್ರಿ ಬರ್ತಾ ಇದೆ ರುಪೀಸಲ್ಲಿ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು, ನೆಟ್ ಇನ್ಕಮನ್ನು. ಓಕೆ, ಸೊ ನಂತರ ಇಲ್ಲಿ ನಿಮ್ದೇನಾದರೂ ಕಮಿಟ್ಮೆಂಟ್ಸ್ ಇತ್ತು ಅಂತಂದರೆ ಮಂತ್ಲಿ ಕಮಿಟ್ಮೆಂಟ್ಸು, ಅಂದರೆ ಇಲ್ಲಿ EMI ಏನಾದರೂ ನಿಮ್ಮದು ಹೋಗ್ತಾ ಇತ್ತು ಅಂತಂದರೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ನಂತರ ಇಲ್ಲಿ ವರ್ಕ್ ಇಮೇಲ್ ಅಡ್ರೆಸ್ಸನ್ನು ಹಾಕಿ ಗೈಸ್, ಅಂದರೆ ಯಾವೊಂದು ಅಡ್ರೆಸ್ಸಲ್ಲಿ ನಿಮ್ಮದು ಆಫೀಸ್ ಇದೆ ಅಥವಾ ನಿಮ್ಮದು ಕಂಪನಿ ಇದೆ ಅದನ್ನು ಇಲ್ಲಿ ಹಾಕಿ. ಓಕೆ, ನಂತರ ಇಲ್ಲಿ ವರ್ಕ್ ಇಮೇಲನ್ನು ಅಡ್ರೆಸ್ಸನ್ನು ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ಹಾಕ್ಬಿಟ್ಟು ನಂತರ ಇಲ್ಲಿ ಅಡ್ರೆಸ್ ಡೀಟೇಲ್ಸನ್ನು ಕೊಡಬೇಕಾಗಿರುತ್ತೆ. ಇಕ್ವಿಫ್ಯಾಕ್ಸ್ ಅಂತ ಬರುತ್ತೆ. ಸೊ ಅದರಿಂದನೇ ನೀವು ಇದನ್ನು ಮಾಡ್ಕೋಬೋದು KYCನ, ಅಥವಾ ಇಲ್ಲಾಂದರೆ ನೀವು ಮ್ಯಾನ್ಯಲಿ ಕೂಡ ಮಾಡ್ಕೋಬೋದು. ಇಲ್ಲಿ ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ ಎಲ್ಲನೂ. ಆ್ಯಂಡ್ ಪಿನ್ ಕೋಡ್ ಹಾಕಿ, ಸಿಟಿ ಹಾಕಿ, ಸ್ಟೇಟ್ ಹಾಕಿ. ಆ್ಯಂಡ್ ರೆಸಿಡೆನ್ಸ್ ಟೈಪ್ ಕೇಳ್ತಾ ಇದೆ, ಅಂದರೆ ನೀವು ಓನ್ಡ್ ಮನೆಯಲ್ಲಿದ್ದೀರಾ ಅಥವಾ ಸೆಲ್ಫ್ ಓನ್ಡ್ ಮನೆಯಲ್ಲಿದ್ದೀರಾ, ರೆಂಟೆಡ್ ಮನೆಯಲ್ಲಿದ್ದೀರಾ ಅಥವಾ ಫ್ಯಾಮಿಲಿ ಜೊತೆಗಿದ್ದೀರಾ, ಫ್ರೆಂಡ್ಸ್ ಜೊತೆಗಿದ್ದೀರಾ, ಅಥವಾ ಯಾವ ರೀತಿಯಾಗಿದೆ ನೋಡಿ ನಿಮ್ಮದು. ಇಲ್ಲಿ ಓನ್ಡ್ ಮನೆ ಇದ್ದರೆ ಓನ್ಡ್ ಅಂತ ಹಾಕಿ, ಬೈ ಪೇರೆಂಟ್ಸ್ ಅಂತ ಇದ್ದರೆ ಪೇರೆಂಟ್ಸ್ ಅಂತ ಹಾಕಿ, ಅಂದರೆ ನಿಮ್ಮ ಪೇರೆಂಟ್ಸ್ ಜೊತೆಗಿದ್ರೆ ಅಥವಾ ಸಿಬ್ಲಿಂಗ್ ಜೊತೆ ಇದ್ದರೆ ಯಾವ್ದು ನೋಡಿ, ಅಥವಾ ಕಂಪನಿ ಪ್ರೊವೈಡ್ ಮಾಡಿದರೆ ಕಂಪನಿ ಪ್ರೊವೈಡೆಡ್ ಅಂತ ಹಾಕಿ. ನಂತರ ಹಾಸ್ಟೆಲ್ ಇದ್ದರೆ ಹಾಸ್ಟೆಲ್, ಈ ರೀತಿಯಾಗಿ ನೀವು ಹಾಕೊಬೋದು. ಹಾಕ್ಬಿಟ್ಟು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಟಿಕ್ ಮಾಡಿಕೊಂಡು. ಸೊ ಇಷ್ಟೇ ಗೈಸ್, ಟಿಕ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿದ ಮೇಲೆ ನಂತರ ಇಲ್ಲಿ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ನಂತರ ಕಂಟಿನ್ಯೂ ಮಾಡ್ಕೊಳ್ಳಿ. ನಂತರ ನಿಮಗೆ ಇಲ್ಲಿ ಆಫರ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಇದನ್ನು ಕಂಪ್ಲೀಟ್ ಮಾಡಿ ನನಗೆ ಎಷ್ಟು ಆಫರ್ ಸಿಗುತ್ತೆ ಅಥವಾ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಂತರ ಗೈಸ್ ಅದೆಲ್ಲ ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇವಾಗ ನೀವು ಇನ್ಕಮನ್ನು ವೆರಿಫೈ ಮಾಡ್ಕೋಬೇಕಾಗಿರುತ್ತೆ. ಅಂದರೆ ಇಲ್ಲಿ ವೆರಿಫೈ ಅಂತಾರೆ ಇದಕ್ಕೆ. ಅಂದರೆ ಇಲ್ಲಿ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿ ನೀವು ಯಾವುದೇ ಪ್ರಿಂಟ್ಔಟ್ಸ್ನ ಇರಬಾರ್ದು ನಿಮ್ಮದು ಯಾವುದೇ ಸ್ಯಾಲ್ರಿನ. ಓಕೆ, ಸೊ ಸ್ಯಾಲ್ರಿದು ಪ್ರಿಂಟ್ಔಟ್ಸ್ನ ನೀವು ಕೊಡಬೇಡಿ ಗೈಸ್. ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗಿರುತ್ತೆ 6 ಮಂತ್ಸ್ದು. ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೊಡಬೇಕಾಗಿರುತ್ತೆ. ಓಕೆನಾ, ಸೊ ಇಲ್ಲಿ ಇನ್ಸ್ಟಂಟನ್ನು ವೆರಿಫೈ ಮಾಡ್ಕೋಬೋದು ಇನ್ಸ್ಟಂಟ್ ಆಗಿ. ಆ್ಯಂಡ್ 100% ಇಲ್ಲಿ ಸೆಕ್ಯೂರ್ ಪ್ರಾಸೆಸ್ ಇಲ್ಲಿ ಇರುತ್ತೆ. ಸೊ ಇನ್ಕಮ್ ವೆರಿಫಿಕೇಷನ್ ಅಂತ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನಿಮ್ಮದು ಯಾವುದು ಬ್ಯಾಂಕ್ ಇದೆ ನೋಡಿ ಆ ಒಂದು ಬ್ಯಾಂಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಲೆಟ್ ಸಪೋಸ್ ನಿಮ್ಮದು HDFC ಬ್ಯಾಂಕ್ ಇದೆ ಅಂದ್ಕೊಳ್ಳಿ, HDFC ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಿಮ್ಮದು IDFC ಬ್ಯಾಂಕ್ ಇದೆ ಅಂದ್ಕೊಳ್ಳಿ, IDFC ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಿಮ್ಮದು ಯಾವುದಾದ್ರೂ ಇದೆ ನೋಡಿ, ಯಾವುದಿದೆನೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. IDFC ಇದ್ದರೆ IDFC ಹಾಕಿ, HDFC ಇದ್ದರೆ HDFC ಹಾಕಿ. ಸೊ ಯಾವುದಿದೆ ನೋಡಿ ಬ್ಯಾಂಕನ್ನು ನೀವು ಇಲ್ಲಿ ಕರೆಕ್ಟಾಗಿ ಎಂಟರನ್ನು ಮಾಡ್ಕೊಳ್ಳಿ ಗೈಸ್.
ಓಕೆ ಎಂಟರ್ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ನೋಡ್ಕೊಳ್ಳಿ ಇದರಲ್ಲಿ ಇದ್ದರೆ ಓಕೆ, ಇಲ್ಲ ಅಂತಾರೆ ಇಟ್ಸ್ ಓಕೆ. ಬೇರೆ ಒಂದು ಬ್ಯಾಂಕ್ನ ಕೂಡ ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇವಾಗ OTP ಬರುತ್ತೆ ಮೊಬೈಲ್ ನಂಬರ್ಗೆ. ಆ ಒಂದು OTP ಅಂತಲೂ ನೀವು ಮಾಡ್ಕೋಬೋದು, ಅಥವಾ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ಸನ್ನು PDF ರೂಪದಲ್ಲಿ ನೀವು ಅಪ್ಲೈ ಮಾಡ್ಕೊತೀರಾ ಅಂತಂದರೆ ಇದು ಕೂಡ ಮಾಡ್ಕೋಬೋದು. ಬೆಸ್ಟ್ ಅಂದರೆ ಇದೆ ಗೈಸ್, ರೆಕಮೆಂಡೆಡ್ಡು. ಯಾಕೆಂತಂದರೆ ಜಸ್ಟ್ OTP ಬರುತ್ತೆ, ಅಲ್ಲಿಂದ ನೀವು ಡೈರೆಕ್ಟಾಗೆ ಇದು ಅಂದರೆ ವೆರಿಫೈ ಮಾಡ್ಕೊಂಬಿಡ್ಬೋದು. ಸೊ ಇದು ಒಂದು ಬೆಸ್ಟ್ ಆಪ್ಷನ್ ಇವಾಗ ನಾನು ಮೊಬೈಲ್ OTP ಅಂತಲೇ ವೆರಿಫೈ ಮಾಡ್ಕೊತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಇವಾಗ ಈ ರೀತಿಯಾಗಿ ಬರ್ತಾ ಇದೆ, ಅನುಮತಿ ಕೇಳ್ತಾ ಇದೆ, ಅನುಮತಿ ಕೊಟ್ಟಿದ್ದೀನಿ. ನಂತರ ಇವಾಗ ಕಂಟಿನ್ಯೂ ಮಾಡಿಕೊಂಡು ಇಲ್ಲಿ IDFC ಫಸ್ಟ್ ಬ್ಯಾಂಕ್ದು ಇವಾಗ OTP ಬಂದಿದೆ. OTP ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. OTPಯನ್ನು ಸಬ್ಮಿಟ್ ಆದ ತಕ್ಷಣ ಆಟೋಮೆಟಿಕ್ ಅದು ನಮ್ಮದು ಸ್ಟೇಟ್ಮೆಂಟನ್ನು ಫೆಚ್ ಮಾಡ್ಕೊಳುತ್ತೆ. ಓಕೆ, ಸೊ ಇದು ಆಟೋಮೆಟಿಕ್ ಪ್ರಾಸೆಸ್ ಅನ್ನೋದಿರುತ್ತೆ. ಸೊ ನಂತರ ಈ ರೀತಿಯಾಗಿ ಬರ್ತಾ ಇದೆ ಗೈಸ್, ಕನ್ಸೆಂಟ್ನ ಕೊಡಬೇಕು ಅಂತ ಬರ್ತಾ ಇದೆ. ಓಕೆ, ಸೊ ಈಗ ನಾನು ನೆಕ್ಸ್ಟ್ ಮಾಡ್ಕೊತೀನಿ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ ಅಗ್ರಿಗೇಟರ್ದೆಲ್ಲನೂ. ಸೊ ಇಲ್ಲಿ ಅಪ್ರೂವ್ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಅವರು ನಿಮ್ಮದು ಏನಿರುತ್ತೆ ಅದನ್ನು ಆಟೋಮೆಟಿಕ್ ಅದನ್ನು ಫೆಚ್ ಮಾಡ್ಕೊಳ್ತಾರೆ ಗೈಸು. ಫೆಚ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಬರುತ್ತೆ, ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ. HDFC ಬ್ಯಾಂಕು ಇಲ್ಲಿ ಫೆಚ್ ಮಾಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಓಕೆ, ಸೊ ಈಗ ಪ್ರೊಸೆಸಿಂಗ್ ಆಗ್ತಾ ಇದೆ. ಓಕೆ, ಸೊ ಇದು ಯಾವುದೇ ರಿಫ್ರೆಶನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಪೇಜನ್ನು ಇದೇ ರೀತಿಯಾಗಿದೆ. ಓಕೆ, ಸೊ ಅದು ಮತ್ತೆ ನಿಮಗೆ ಅಲ್ಲೇ ರೀಡೈರೆಕ್ಟನ್ನು ಮಾಡುತ್ತೆ ಗೈಸ್. ಓಕೆ, ಸೊ ಇಲ್ಲಿ ಪ್ರೊಸೆಸ್ ಆದ ತಕ್ಷಣ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಗೈಸ್, ಇದು ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ ಆಗ್ತಾ ಇದೆ. ಓಕೆನಾ? ಓಕೆ ಗೈಸ್, ಇವಾಗ ನೀವು ನೋಡ್ತಾ ಇರ್ಬೋದು ಕಂಗ್ರ್ಯಾಚುಲೇಷನ್ಸ್ ಅಂತ ಬರ್ತಾ ಇದೆ. ಆ್ಯಂಡ್ ನನಗೆ ಇಲ್ಲಿ ಎಷ್ಟು ಅವ್ರದ್ದು ಇನ್ಫಾರ್ಮೇಷನ್ ಪ್ರಕಾರ ನನಗೆ ಎಷ್ಟು ಲೋನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನನಗೆ ಇಲ್ಲಿ ಲೋನ್ ಅಮೌಂಟ್ ಬಂದ್ಬಿಟ್ಟು 3,20,000 ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ. ಮಿನಿಮಮ್ 50,000 ರೂಪಾಯಿ, ಮ್ಯಾಕ್ಸಿಮಮ್ 3,20,000 ಕೊಡ್ತಾ ಇದ್ದಾರೆ. ಆ್ಯಂಡ್ ಟೆನ್ಯೂರ್ ನೋಡ್ತಾ ಇರ್ಬೋದು 36 ತಿಂಗಳವರೆಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಮಂತ್ಲಿ ಇನ್ಸ್ಟಾಲ್ಮೆಂಟು ಈ ಒಂದು ಲೋನನ್ನು ನಾನು ತೊಗೊಂಡ್ರೆ ಅಂದರೆ ಇಲ್ಲಿ ನೀವು ಮಿನಿಮಮ್ಮು 12 ತಿಂಗಳವರೆಗೂ ತೊಗೋಬೋದು. ಇಲ್ಲಿ ಮ್ಯಾಕ್ಸಿಮಮ್ 36 ತಿಂಗಳ, ನೀವು 24 ತಿಂಗಳವರೆಗೂ ತೊಗೋಬೋದು. ನನಗಿದು ಆಫರ್ ಸಿಕ್ಕಿದೆ ಆ್ಯಕ್ಚುಲಿ. ಸೊ ನಿಮಗೂ ಕೂಡ ಇದೇ ರೀತಿಯಾಗಿ ನಿಮಗೆ ಆಫರ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ನೋಡ್ತಾ ಇರ್ಬೋದು 10,705 ರೂಪಾಯಿ. ನಾನು ಇಲ್ಲಿ 3,20,000 ತೊಗೊಂಡ್ರೆ 36 ತಿಂಗಳಿಗೆ ಇಷ್ಟನ್ನು ನಾನು ಕೊಡಬೇಕು ಅಂದರೆ 10,705 ರೂಪಾಯಿ. ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ನೋಡ್ತಾ ಇರ್ಬೋದು 12.50% ಇದೆ ಪ್ರಾನಮ್. ಆ್ಯಂಡ್ ಲೋನ್ ಪ್ರೊಸೆಸಿಂಗ್ ಫೀಸು ಆ್ಯಂಡ್ ಚಾರ್ಜಸ್ಸು ಮತ್ತು ಇಲ್ಲಿ ಗೌರ್ಮೆಂಟ್ ಟ್ಯಾಕ್ಸಸ್ ಅಂದರೆ GST ಎಲ್ಲ ಸೇರಿಬಿಟ್ಟು 4,129 ರೂಪಾಯಿ ಲೆಸ್ ಆಗಿಬಿಟ್ಟು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಅನ್ನೋದು ರಿಸೀವ್ ಆಗುತ್ತೆ. ಸೊ ಇನ್ ಕೇಸ್ ನಾ ಈ ಒಂದು ಲೋನ್ ಬೇಕು ಅಂತಂದರೆ ಕಂಟಿನ್ಯೂನ ಮಾಡ್ಕೋಬೋದು. ನಾನು ಇವಾಗ 60% ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇವಾಗ ಈ ಒಂದು ಲೋನ್ನ ತೊಗೊಬೋದು ನಾನು. ಇವಾಗ ನನಗೆ ಲೈಕ್ 2 ಲಕ್ಷ ಬೇಕಾ, 2 ಲಕ್ಷ ತೊಗೋಬೋದು. ಓಕೆ, ಸೊ ಎಷ್ಟು ಬೇಕೋ ನೋಡಿ ಈ ರೀತಿಯಾಗಿ ನಾನು ಸ್ಕ್ರೋಲ್ ಮಾಡಿ ತೊಗೋಬೋದು. ನೀವು ಕೂಡ ಇದೇ ರೀತಿಯಾಗಿ ಸ್ಕ್ರೋಲ್ ಮಾಡಿ ಓಕೆ, ನೀವು ಎಷ್ಟು ಬೇಕೋ ಲೋನ್ ಅಮೌಂಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಕಂಟಿನ್ಯೂನ ಮಾಡ್ಕೊಳ್ಳಿ. ಗೆಟ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ವ, ಸೆಲೆಕ್ಟ್ ಮಾಡ್ಕೊಂಡು ಗೆಟ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ ಆಧಾರ್ KYCನ ಕಂಪ್ಲೀಟ್ ಮಾಡ್ಕೋಬೇಕು ನಾನು. ಓಕೆ, ಸೊ ಇಲ್ಲಿ ಅದರ್ ಡಾಕ್ಯುಮೆಂಟ್ಸ್ ಅಂತಲೂ ಕೂಡ ಮಾಡ್ಕೋಬೋದು. ಇದು ಲಾಂಗ್ ಪ್ರಾಸೆಸ್ ಆಗುತ್ತೆ, ಬಟ್ ಇದನ್ನು ಮೋಸ್ಟ್ ಪ್ರಿಫರ್ಡ್ ಒಂದು ಇದಾಗಿದೆ. ಸೊ KYC ಅಂದರೆ ಆಧಾರ್ KYCನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ನಾನು ಟಿಕ್ ಮಾಡ್ಕೊಂಡು ಇಲ್ಲಿ ಕಂಪ್ಲೀಟ್ ಮಾಡ್ಕೊತೀನಿ. ಓಕೆ, ಸೊ ಇದನ್ನು ಟಿಕ್ ಮಾಡ್ಕೊಳ್ಳಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಪ್ರೊಸೀಡ್ ಟು KYC ಮೇಲೆ ಕ್ಲಿಕ್ ಮಾಡ್ಕೊಡಿ. ಓಕೆ, ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡು ಆಧಾರ್ ನಂಬರ್ ಎಂಟರ್ ಮಾಡ್ಕೊಡಿ. ನಂತರ ಇಲ್ಲಿ OTP ಬರುತ್ತೆ, OTP ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ಕೋಬೇಕು. ಓಕೆನಾ? ಆಧಾರ್ಗೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಇಲ್ಲಿ OTP ಬರುತ್ತೆ, OTP ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ ಗೈಸ್, ನಂದು ಇವಾಗ ಕಂಪ್ಲೀಟ್ ಅನ್ನೋದಾಗಿದೆ ಗೈಸ್. ಆ್ಯಂಡ್ ಇವಾಗ ಅಡ್ರೆಸ್ಸನ್ನು ಇಲ್ಲಿ ಬರ್ತಾ ಇದೆ ನೋಡ್ತಾ ಇರ್ಬೋದು. ನೋಡಿ ಸ್ವಲ್ಪ ಹೊತ್ತು ಟೈಮ್ ಅದನ್ನು ತೊಗೊತಾ ಇರುತ್ತೆ, ಬಟ್ ನೀವು ಅದಕ್ಕೆ ಸ್ವಲ್ಪ ಹೊತ್ತು ಟೈಮನ್ನು ಕೊಡಬೇಕಾಗಿರುತ್ತೆ. ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬ್ಯಾಕ್ ಬರೋದು ಸರಿಯಲ್ಲ. ಸ್ವಲ್ಪ ಹೊತ್ತು ಟೈಮ್ ಕೊಡಿ. ಓಕೆನಾ? ಒಂದು 2 ಮಿನಿಟ್ಸ್ವರೆಗೂ ವೇಟ್ ಮಾಡಿ. ಅದು ಪೇಜ್ ಅನ್ನೋದು ರಿಫ್ರೆಶ್ ಆಗ್ತಾ ಇರುತ್ತೆ. ಮತ್ತೆ ನೀವು ರಿಫ್ರೆಶ್ ಮಾಡಿದರೆ ಅದು ಹೋಗ್ಬಿಡುತ್ತೆ. ಓಕೆನಾ? ಸೊ ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಮಾಡಬೇಡಿ. ಓಕೆ, ಸೊ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಅದಾದ ನಂತರ ಕಂಟಿನ್ಯೂ ಮಾಡ್ಕೊಳ್ಳಿ. ನಂತರ ಇವಾಗ ಅಡ್ರೆಸ್ ಡೀಟೇಲ್ಸನ್ನು ವೆರಿಫೈ ಮಾಡ್ಕೊಳಕ್ಕೆ ಬರ್ತಾ ಇದೆ. ಸೊ ಇವಾಗ ನಾನು ಅಡ್ರೆಸ್ಸನ್ನು ವೆರಿಫೈ ಮಾಡ್ಕೊಂಡಿದ್ದೀನಿ. ಇದನ್ನು ಬ್ಲರ್ ಮಾಡಿದ್ದೀನಿ ಬಿಕಾಸ್ ಆಫ್ ಪ್ರೈವಸಿ ಇಶ್ಯೂ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಡ್ರೆಸ್ಸನ್ನು ನೀವು ಕೊಡಬೇಕು. ಆಫೀಸ್ ಅಡ್ರೆಸ್ಸನ್ನು ಆಲ್ರೆಡಿ ನಮ್ಮದು ಹೋಮ್ ಅಡ್ರೆಸ್ ಆಲ್ರೆಡಿ ತೊಗೊಂಡಿದೆ. ಆಧಾರ್ ಕಾರ್ಡ್ ಯಾವ ರೀತಿ ಆಗಿದೆನೋ ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿ ಅಡ್ರೆಸ್ ಇರೋದು ಅದನ್ನು ತೊಗೊಂಡಿದೆ. ಇವಾಗ ಆಫೀಸ್ದು ಕೊಟ್ಬಿಟ್ಟು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಸೊ ಆಫೀಸ್ದು ಅಡ್ರೆಸ್ಸನ್ನು ನೀವು ಕೊಡಬೇಕು. ಓಕೆ, ಕಂಟಿನ್ಯೂ ಮಾಡ್ಕೊಳ್ಳಿ ಕೊಟ್ಬಿಟ್ಟು. ಆ್ಯಂಡ್ ಇವಾಗ ಗೈಸ್ 5th ಸ್ಟೆಪ್ ಅನ್ನೋದು ಬಂದಿದೆ. ಇವಾಗ 75% ನಮ್ಮದು ಇಲ್ಲಿ ಪ್ರೊಫೈಲ್ ಅನ್ನೋದು ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಮೊದಲದಾಗಿ ಇಲ್ಲಿ ಪರ್ಸನಲ್ ಇಮೇಲ್ ಐಡಿಯನ್ನು ವೆರಿಫೈ ಮಾಡ್ಕೋಬೇಕು. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿಫೈ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ವರ್ಕ್ ಇಮೇಲ್ ಅಡ್ರೆಸ್ಸನ್ನು ವೆರಿಫೈ ಮಾಡ್ಕೋಬೇಕು. OTP ಎರಡಕ್ಕೂ ಬರುತ್ತೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ
ನಿಮ್ಮ ಒಂದು ಪರ್ಸ್ನಲ್ ಇಮೇಲ್ ಅಡ್ರೆಸ್ಗೆ ಜೊತೆಗೆ ವರ್ಕ್ ಇಮೇಲ್ ಅಡ್ರೆಸ್ಗೆ ಎರಡಕ್ಕೂ ಹೋಗುತ್ತೆ. ಸೊ ಆ ಒಂದು OTP ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ನಂತರ ಇಲ್ಲಿ ಸ್ಯಾಲ್ರಿ ಅಕೌಂಟ್ ನಂಬರು ಎಂಟರ್ ಮಾಡ್ಕೋಬೇಕು. ಆಲ್ರೆಡಿ ತೊಗೊಂಡಿರುತ್ತೆ ಅಷ್ಟೇ ಬಿಡಿ. ನಂತರ ಇಲ್ಲಿ IFSC ಕೋಡ್ ಕೇಳುತ್ತೆ, IFSC ಕೋಡ್ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅಕೌಂಟ್ ನಂಬರ್ನ ಮತ್ತೆ ನೀವು ಇಲ್ಲಿ ಮತ್ತೆ ಎಂಟರ್ ಮಾಡ್ಕೊಳ್ಳಿ. ಇದು ಮಾಸ್ಕ್ ಆಗಿರುತ್ತೆ, ಅಂದರೆ ಪಾಯಿಂಟ್ ಬರುತ್ತೆ, ನೀವು ಇಲ್ಲಿ ಎಂಟರನ್ನು ಮಾಡ್ಕೋಬೇಕು. ಓಕೆ, ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮದು ಬ್ಯಾಂಕ್ ನೇಮನ್ನು ಹಾಕಬೇಕು. ಓಕೆ, ಬ್ಯಾಂಕ್ ನೇಮ್ IDFC ಇದ್ದರೆ IDFC ಯಾವುದಿದೆ ನೋಡಿ ಅದನ್ನು ಹಾಕಿ ಕರೆಕ್ಟಾಗಿ. ಓಕೆ, ಸೊ ಅದು ಸ್ಯಾಲ್ರಿದು ಬ್ಯಾಂಕ್ ಅಕೌಂಟ್ ಆಗಿರಬೇಕು. ಓಕೆ, ಸೊ ನಿಮ್ಮದು ಪರ್ಸ್ನಲ್ ಹಾಕೋಕೆ ಹೋಗಬೇಡಿ, ಸ್ಯಾಲ್ರಿ ಬ್ಯಾಂಕ್ ಅಕೌಂಟ್ ಆಗಿದ್ದರೆ ಮಾತ್ರ ಹಾಕ್ಕೊಳ್ಳಿ. ನಂತರ ಇಲ್ಲಿ ರೆಫರೆನ್ಸ್ ನೇಮ್ ಹಾಕಿ, ನಂತರ ಕಾಂಟ್ಯಾಕ್ಟ್ ನಂಬರ್ ಹಾಕಿ. ಅಂದರೆ ರೆಫರೆನ್ಸ್ ಯಾರ್ದಾದ್ರೂ ನೀವು ಕೊಡ್ಬೋದು, ನಿಮ್ಮ ಪೇರೆಂಟ್ಸ್ ಆದರೂ ಕೊಡ್ಬೋದು ಅಥವಾ ಫ್ರೆಂಡ್ಸ್ ಆದರೂ ನೀವು ಕೊಡ್ಬೋದು. ಹಾಕ್ಬಿಟ್ಟು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 5th ಸ್ಟೆಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನಂತರ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಕನ್ಸೆಂಟ್ ಮಾಡಲಿಕ್ಕೆ ಬರುತ್ತೆ, ಅಂದರೆ ಲೋನ್ ಅಮೌಂಟ್ ಎಷ್ಟು ಬರುತ್ತೆ, EMI ಎಷ್ಟು ಕಟ್ಟಬೇಕು ಎಲ್ಲನೂ ನಿಮಗೆ ತೋರಿಸುತ್ತೆ. ಅದನ್ನು ನೀವು ಓಕೆ ಇದ್ದರೆ ಕಂಟಿನ್ಯೂ ಮಾಡಿಕೊಂಡು ಲೋನ್ ಅಗ್ರಿಮೆಂಟ್ ಬರುತ್ತೆ, ಅದನ್ನು ಸೈನ್ ಮಾಡಿಕೊಂಡು 100% ನೀವು ಕಂಪ್ಲೀಟ್ ಮಾಡ್ಕೊಂಡು ಈಸಿಯಾಗಿ ಲೋನ ನೀವು ತಗೋಬೋದು. ಸೊ ಇಷ್ಟುವರೆಗೂ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ, 75% ಕಂಪ್ಲೀಟ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಇವಾಗ 100% ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಆಲ್ರೆಡಿ ವಿಡಿಯೋ ಲೆಂತ್ ಆಗಿದೆ, ಸೊ ಅದಕ್ಕೆ ಇನ್ನೂ ಲೆಂತ್ ಮಾಡಿದರೆ ನೀವು ನೋಡಲ್ಲ, ನಮಗಂತೂ ಗೊತ್ತಿದೆ. ಸೊ ಇಷ್ಟಂತೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ನನಗೆ ಈ ಒಂದು ಲೋನ್ ರಿಕ್ವೈರ್ಮೆಂಟ್ ಇಲ್ಲ ಗೈಸ್, ನಿಮಗೆ ನೀಡಿತ್ತು ಅಂದರೆ ಮಾತ್ರ ನೀವು ಲೋನ್ನ ಅಪ್ಲೈ ಮಾಡ್ಕೋಬೋದು ಕಂಪ್ಲೀಟ್ ಮಾಡ್ಕೊಂಡು. ಓಕೆ, ಸೊ HDFCದು ಅಫಿಷಿಯಲ್ ಸೈಟೇ ಇದು, ಆ್ಯಂಡ್ ಈಸಿಲಿ ನೀವು ಲೋನ್ನ ತಗೋಬೋದು ಈ ಒಂದು ವೆಬ್ಸೈಟಿಂದ. ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ. ಪಕ್ಕ ಲೋನ್ 100% ಲೋನ್ ಸಿಗುತ್ತೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅವರು ನಿಮಗೆ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ಓಕೆ, ಸೊ ಈ ರೀತಿಯಾಗಿ ನೀವು ಲೋನ ತಗೋಬೋದು HDFC ಬ್ಯಾಂಕಿಂದ. ಆ್ಯಂಡ್ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ನಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಗೈಸ್ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.